ನಾನು ಕನ್ನಡ ಫಿಲ್ಮಿ ಕ್ಲಬ್ ಅಂತ ಒಂದು ಹಂಬಲ್ ಇನಿಷಿಯೇಟಿವ್ ನಡೆಸ್ತಾ ಇದ್ದೀನಿ. ಇಟ್ ಇಸ್ ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಹೇಗೆ ಶುರು ಮಾಡಿದ್ವಿ ಅಂದ್ರೆ, ಯಾವಾಗ್ಲೂ ಒಂದು ಪ್ರಶ್ನೆ ಇರೋದು, ಎರಡು ವಾದ ಯಾವಾಗ್ಲೂ ನಡೆಯೋದು. ಕನ್ನಡ ಆಡಿಯನ್ಸ್ ಹೊಸಬ್ರ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ. ಇನ್ನೊಂದು ವಾದ ಏನಿರೋದು ಅಂದ್ರೆ, ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ, ಬಂದ್ರೆ ನೋಡಿರೋ ಉದಾಹರಣೆಗಳು ಸುಮಾರು ಇದಾವೆ ಅಂತ. ಸೊ ಅವಾಗ ನಾವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ವಿ. ಅದೇ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ, ಅವ್ರ ಫ್ಯಾನ್ ಬೇಸ್ಗಳಿರುತ್ತೆ, ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ. ಬಟ್ ಹೊಸಬರ ಚಿತ್ರಗಳಿಗೆ ನಾವು ಒಂದು ಫಿಲ್ಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ, ಫಿಲ್ಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಬೆಂಗಳೂರಲ್ಲೇ ಲಾಸ್ಟ್ 1 year ಅಲ್ಲಿ ಸುಮಾರು 30+ ಮೀಟ್ ಅಂಡ್ ಗ್ರೀಟ್ ಸೆಷನ್ಸ್ ಮಾಡಿದ್ವಿ. ಸುಮಾರು ರಿನೋಡ್ ಫಿಲ್ಮ್ ಮೇಕರ್ಸ್, ಹೇಮಂತ್ ರಾವ್ ಅವ್ರು ಬಂದು ಸಪೋರ್ಟ್ ಮಾಡಿದ್ರು, RJ ಪ್ರದೀಪ್ ಅವ್ರು ಬಂದಿದ್ರು, ಪರಂಬಂದ ಕಿರಣ್ ರಾಜ್ ಅವ್ರು ಬಂದಿದ್ರು. ಸೊ ಈ ತರ ಸುಮಾರು ಫಿಲ್ಮ್ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ 2000-3000 ಮೆಂಬರ್ಸ್ ಇರುವಂತ ಒಂದು ಕಮ್ಯುನಿಟಿ ಬಿಲ್ಡ್ ಆಯ್ತು ಬೆಂಗಳೂರಲ್ಲಿ. ಅಂಡ್ ದೆನ್ ನಾವು ಇದನ್ನ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್, ಹುಬ್ಳಿ, ಬೆಳಗಾಂ, ತುಮಕೂರು, ಶಿವಮೊಗ್ಗ, ಮೈಸೂರು ಎಲ್ಲ ಕಡೆನೂ ನಮ್ಮ ಕ್ಲಬ್ ನ ಡಿಸೆಂಟ್ರಲೈಸ್ ಮಾಡಿದ್ವಿ. ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆಕ್ಟಿವ್ ಇದ್ದಾರೆ. ರಫ್ಲಿ ಒಂದು 6,000-8,000 ಮೆಂಬರ್ಸ್ ಇರ್ಬೋದು. ಬಟ್ ಒಂದು ಹೊಸಬ್ರ ಚಿತ್ರಕ್ಕೆ ನಮ್ ಕಡೆಯಿಂದ ಅಟ್ಲೀಸ್ಟ್ ಒಂದು 5,000 ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನ ಹಿಂಗೆ ಗ್ರೋ ಮಾಡ್ತಾ ಹೋಗ್ಬೇಕು. ಒಂದು ಪ್ಯಾಷನೇಟ್ ಫಿಲ್ಮ್ ಕಮ್ಯುನಿಟಿ, ಒಂದು ಫಿಲ್ಮ್ ಕಲ್ಟ್ ನ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ನೋ ಪ್ರಾಸೆಸ್ ಅಲ್ಲಿ ಇದ್ದಾಗ, ಆಲ್ರೆಡಿ ಒಂದು 5,000-8,000 ಮೆಂಬರ್ಸ್ ಓಪನಿಂಗ್ ಇರಬೇಕಾದ್ರೆ ನಮಗೆ ಏನಕ್ಕೆ ಯಾರಾದ್ರೂ ಒಂದು ಸಿನಿಮಾದ ಜೊತೆ ಕೈ ಜೋಡಿಸಬಾರ್ದು ಅಂತ ನಾವು ಹುಡುಕಾಟದಲ್ಲಿ ಇದ್ದಾಗ ರೈಟ್ ಟೈಮ್ ಅಲ್ಲಿ ರೋಷನ್ ಅವ್ರು ಕನೆಕ್ಟ್ ಆದ್ರು. ವಿ ಡೈರೆಕ್ಟ್ಲಿ ಟೋಲ್ಡ್, ಸಿನಿಮಾ ತೋರಿಸಿ ಸರ್, ಇಷ್ಟ ಆದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಸುಮಾರು ಸಿನಿಮಾಗಳನ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡ್ಸಕ್ ಆಗಿರ್ಲಿಲ್ಲ. ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ, ಇಲ್ಲ ಇದ್ರಲ್ಲಿ ಏನೋ ಇದೆ, ಒಂದು ಆನೆಸ್ಟ್ ಎಫರ್ಟ್ ಇದೆ, ಇದ್ರ ಜೊತೆ ನಾವು ಗುರುತಿಸ್ಕೋಬಹುದು ಅನ್ನಿಸ್ತು. ದಟ್ಸ್ ವೆನ್ ನಾವು ರೋಷನ್ ಜೊತೆ, ಇಲ್ಲ ನಿಮ್ ಜರ್ನಿಯಲ್ಲಿ ನಾವು ಜೊತೆಲಿ ಇರ್ತೀವಿ ಅಂದ್ಬಿಟ್ಟು ನಾವ್ ಇನ್ನೊಂದು ಎಷ್ಟೊಂದು ಸುಮಾರು ಆಕ್ಸೆಸಿಬಿಲಿಟಿ ಕನ್ಸ್ಟ್ರೆಂಟ್ಸ್ ಅವ್ರು. ಇವಾಗ ಯಾವ್ದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ ನ ರೀಚ್ ಮಾಡೋದೇನೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅಥವಾ ಯಾರೋ ಯಾರೋ ಓವರ್ಸೀಸ್ ರೈಟ್ಸ್ ಮಾಡ್ಬೇಕಾಗಿರುತ್ತೆ, ಇಲ್ಲ ಯಾರೋ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆರ್ ಆಕ್ಸೆಸಿಬಲ್ ಯಾರೇ. ಬಟ್ ಬಿಯಾಂಡ್ ದಟ್ ಪೋಸ್ಟ್ ರಿಲೀಸ್ ಏನೇನ್ ಹಂತಗಳು ಬರುತ್ತೆ ಬಿಸ್ನೆಸ್ ಆವೆನ್ಯೂಸ್ ಅಲ್ಲಿ, ಆ ಆಕ್ಸೆಸ್ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿದ್ದಾಗ ನಾವು ನಮ್ಮ ಫಿಲ್ಮ್ ಕ್ಲಬ್ ಕಡೆಯಿಂದ ಈ ಆಕ್ಸೆಸ್ ಚಾಲೆಂಜ್ ನ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಪ್ ಆದ್ವಿ. ಜನನಿ ರಿಲೀಸ್ ಅಂತಿದೆ, ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ರಾಮೇನಹಳ್ಳಿ ಜಗನ್ನಾಥ್ ಅಂತ ಆನಿಸಿಬರಿ ಡೈರೆಕ್ಟರ್, ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ನಾವೇ ಈ ತರ ಪ್ಯಾಷನೇಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಸೋಣ ಅಂತ ಒಂದಷ್ಟು ಜನ OTT ಆಗ್ರಿಗೇಟರ್ಸ್ ಜೊತೆ ಟೈಪ್ ಆದ್ವಿ. ಸೊ ದಟ್ ಡೈರೆಕ್ಟ್ಲಿ ಡಿಸಿಷನ್ ಮೇಕರ್ಸ್ ಯಾರ್ಯಾರಿದ್ದಾರೆ OTTs ಅಲ್ಲಿ, ಅವ್ರ ಜೊತೆ ನಾವೇನಾದ್ರು ಬಿಸ್ನೆಸ್ ಕ್ರ್ಯಾಕ್ ಮಾಡ್ಬೋದಾ ಅಂತ. ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗಿಗೆ, ಅವ್ರ ಜೊತೆ ಟಚ್ ಇದ್ದೀವಿ. ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್ ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗ್ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವ್ ಇರ್ತೀವಿ ಅನ್ನೋ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವ್ರು ಸಿಕ್ಕರು ನಮ್ಗೆ. ಅಂಡ್ ದಟ್ಸ್ ಹೌ ನಾವು ಕನ್ನಡ ಫಿಲ್ಮಿ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಆದ್ವಿ. ದಟ್ಸ್ ಹೌ ಇಟ್ ಇಟ್. ಅಂಡ್ ಇದ್ರದ್ದು ಎಲ್ಲ ಡೀಟೇಲ್ಸ್ ನಮ್ಮ ಪೇಜ್ ಅಲ್ಲಿ ಇದೆ, ನಾವ್ ಏನೇನ್ ಮಾಡ್ತೀವಿ, ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ನಾವು ಇನ್ಸ್ಟಾ ಪೇಜ್ ಅಲ್ಲಿ ವೆರಿ ಟ್ರಾನ್ಸ್ಪರೆಂಟ್. ಆಲ್ ಆಕ್ಟಿವಿಟೀಸ್ ವಿ ಕೀಪ್ ಪೋಸ್ಟಿಂಗ್. So it's a very humble, non-profitable initiative with Nimitta Matra team. So this one is already got a OTT platform. ಇಲ್ಲ ಅಂದ್ರೆ we are in talks. Nimitta Matra is in talks. Initially ನಾವೇನಂದ್ರೆ ಬಿಫೋರ್ ಗೋಯಿಂಗ್ ಟು OTT we are in the process of finalizing a presenter. ನಮ್ಗೊಂದು ರಿನೌಂಡ್ ಪ್ರೆಸೆಂಟರ್ ಆನ್ ಬೋರ್ಡ್ ಬಂದ್ರೆ ಅದಕ್ಕೊಂದು ವಿಸಿಬಿಲಿಟಿನೇ ಜಾಸ್ತಿ ಆಗೋಗುತ್ತೆ. ನಾನು ರೀಸೆಂಟ್ಲಿ ರೋಷನ್ ಅವ್ರಿಗೆ ಹೇಳ್ತಾ ಇದ್ದೆ, ಡೇರ್ಡೆವಿಲ್ ಮುಸ್ತಫಾ ಅನ್ನೋ ಚಿತ್ರ ಪೂರ್ಣ ಸರ್ ಆಕ್ಟ್ ಮಾಡಿದ್ದಾರೆ. ಸುಮಾರು ಮಾರ್ಕೆಟಿಂಗ್ ವಿಡಿಯೋಸ್ ಮಾಡ್ತಾ ಬಂದ್ರು ಅವರು. ಬಟ್ ದ ಮೂಮೆಂಟ್ ಡಾಲಿ ಸರ್ ವಾಸ್ ಆನ್ ಬೋರ್ಡ್, ಅದಕ್ಕೆ ಸಿಕ್ಕಿರೋ ವಿಸಿಬಿಲಿಟಿನೇ ಬೇರೆ ಆಗೋಯ್ತು. ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ಗೂ ನಾವೇನೇ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ಯಾರಲಲಿ ಮಾಡ್ತಾ ಇದ್ರೆ, ದ ಮೂಮೆಂಟ್ ವಿ ಹ್ಯಾವ್ ಅ ರಿನೌಂಡ್ ಪ್ರೆಸೆಂಟರ್ ಆನ್ ಬೋರ್ಡ್, ಅದರ ಅಟೆನ್ಷನ್ ಬೇರೆ ಇರುತ್ತೆ. Not yet. We have not yet got a presenter, but we are in talks. Initiation discussion shuru ಮಾಡಿದೀವಿ. So I think very soon we will hopefully finalize. Like you said, saying no is a difficult thing. So when you don't like a film, saying no to them is like how, as a journalist, when I watch a movie, like I feel like the movie is not good. Saying no, but people will not take it like that. So saying, picking the right content and then saying, I'm going to take it forward.
So ಇದಾದ್ಮೇಲೆ most of them will come to you. Then saying no becomes a difficult thing for us. ಇಲ್ಲ ಅದಕ್ಕೆ ಸರ್ ನಾವು ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಇಮೇಲ್ ಅಲ್ಲಿ ಇಟ್ಕೊಂಡಿರ್ತೀವಿ. ಸೊ ದಟ್ ಫೇಸ್ ಟು ಫೇಸ್ ಅಂದ್ರೆ ಒಂದು ಆಬ್ಲಿಗೇಷನ್ ಇರುತ್ತೆ, ಹೆಂಗಪ್ಪ ಇಲ್ಲ ಅನ್ನೋದು ಮುಖದ ಮೇಲೆ ಅಂತ. ಅದಕ್ಕೆ ವಿಲ್ ಗೆಟ್ ಬ್ಯಾಕ್ ಟು ಯು, ನಿಮ್ ಇಮೇಲ್ ಅಡ್ರೆಸ್ ಕೊಡಿ, ರೈಟ್ ಅನ್ ಇಮೇಲ್ ಅಂದ್ಬಿಟ್ಟು ಒಂದು ಪ್ರೊಫೆಷನಲ್ ಆಗಿ ವಿಲ್ ಟೆಲ್, ನಾವ್ ಸೆಲೆಕ್ಟ್ ಮಾಡಿಲ್ಲ ಅಂದಿದ್ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮ ರಿಕ್ವೈರ್ಮೆಂಟ್ ಮೀಟ್ ಆಗಿರಲ್ಲ, ಅಥವಾ ಮೇ ಬಿ ನಮ್ ಜಜ್ಮೆಂಟೇ ತಪ್ಪಿರ್ಬೋದು ಅಂತ ಒಂದು ಹಂಬಲ್ ವೇ ಅಲ್ಲಿ ವಿ ಆರ್ ಒಂದು ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಂಡೇನೆ ಟರ್ನಿಂಗ್ ಡೌನ್ ಅ ಲಾಟ್ ಆಫ್ ಅಪ್ರೋಚಸ್. ನಾನು ಆಕ್ಚುಲಿ ಇವ್ರ ಜೊತೆ ಒಂದು 2-3 ಸ್ಕ್ರೀನಿಂಗ್ ಅಟೆಂಡ್ ಮಾಡಿದ್ದೀನಿ. ಸೊ ನೋ ಹಂಗೆ ಹೇಳ್ತಾರೆ ಅನ್ನೋದು ಒಂದು ದೊಡ್ಡ ಸ್ಪೆಷಾಲಿಟಿ ಸರ್. Actually, that is the problem. Saying no is a big thing. ಆಕ್ಚುಲಿ ಸೊ ನಾನು ಧೀರಜ್ ಅವ್ರ ಜೊತೆ ಕಾನ್ಸ್ಟೆಂಟ್ ಡಿಸ್ಕಷನ್ ಯಾವಾಗಲೂ ನಡೀತಾ ಇರೋದು ಏನು ಅಂದ್ರೆ ಪ್ರೆಸೆಂಟರ್ ಬಗ್ಗೆ. ಸೊ ವಿ ಆರ್ ಅ ಸ್ಮಾಲ್ ಫಿಲ್ಮ್. ಸೊ ನಾವು ಒಂದು ಚಿಕ್ಕ ಚಿತ್ರ ಒಂದು ಒಳ್ಳೆ ಪ್ರೆಸೆಂಟರ್ ಮೂಲಕ ಬಂದ್ರೆ ವಿಸಿಬಿಲಿಟಿ ಜಾಸ್ತಿ ಇರೋದೊಂದು ದಿಸ್ ಅ ಫ್ಯಾಕ್ಟ್ ದಟ್ ನಂಗೆ ತುಂಬಾ ಮುಂಚೆಯಿಂದಾನೆ ಗೊತ್ತಿರೋ ಫ್ಯಾಕ್ಟ್ ಇದು. ಅಂಡ್ ದಿಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಹ್ಯಾಡ್ ಇನ್ ಮೈಂಡ್. ಈವನ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲೂ ಅಷ್ಟೇ ಒಂದು ಪ್ರೆಸೆಂಟರ್ ಮೂಲಕನೇ ಬರಬೇಕು ಅನ್ನೋ ಥಾಟ್ ಕಾನ್ಸ್ಟೆಂಟ್ಲಿ ಇತ್ತು. ಸೊ ಈವನ್ ವೆನ್ ಐ ಮೆಟ್ ಧೀರಜ್, ಇದು ನಮ್ಮ ಇನಿಷಿಯಲ್ ಡಿಸ್ಕಷನ್ ಸ್ಟಾರ್ಟೆಡ್ ಆಫ್ ವಿತ್ how do we get a presenter on board and that. So now we've come to a very advanced stage. So almost final ಮಾಡ್ತೀವಿ. Probably ನಮ್ಮ next press meet trailer launch ಗೆ ಅಂತ ಇನ್ನೊಂದು press meet ಮಾಡ್ತಿದ್ದೀವಿ. So ಅಲ್ಲಿ probably we will come with the presenter. ಅಂಡ್ ಅದೇ ನಮಗೆ ಗೊತ್ತಿರೋಂಗೆ ಸರ್, ಇರೋದೇ ಒಂದು 2-3 ಜನ ಪ್ರೆಸೆಂಟರ್ಸ್. ಮುಂದೆ ಬಂದು ಹೊಸಬ್ರಿಗೆ ಓಪನ್ ಆಗಿ ಪ್ರೆಸೆಂಟ್ ಮಾಡ್ತಿರೋದೇ ಒಂದು ನಮ್ಮ ಡಾಲಿ ಸರ್, ಡಾಲಿ ಪಿಕ್ಚರ್ಸ್ ಕಡೆಯಿಂದ, ಇನ್ನೊಂದು ಪರಂಬಾ ಪಿಕ್ಚರ್ಸ್ ಕಡೆ, ಪರಂಬಾ ಸ್ಟುಡಿಯೋಸ್ ಕಡೆ. ಅದಲ್ಲದೆ ಒಂದಷ್ಟು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಇವಾಗ ಮುಂದೆ ಬರ್ತಾರೆ. ವಿಲ್ ಟೇಕ್ ಓವರ್ ಇಟ್ ಅಂಡ್ ನಾವ್ ಇನ್ವೆಸ್ಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್, ಡಿಸ್ಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ನಾವ್ ಕೈ ಜೋಡಿಸ್ತೀವಿ ಅಂತ ಒಂದಷ್ಟು ಜನ ಆಲ್ರೆಡಿ ಟಾಕ್ಸ್ ಇದ್ದಾರೆ. ಬಟ್ ನಮ್ಗೆ ಏನಂದ್ರೆ ಅವ್ರಗಳ ಜೊತೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನು ಬೇಕು. ಇವಾಗ ಹೇಗೆ ಅಂದ್ರೆ ನಾವು ಪ್ರೆಸೆಂಟರ್ಸ್ ಹತ್ರ ಹೋಗಕ್ ಮುಂಚೆನೆ ದೇ ಶುಡ್ ಹ್ಯಾವ್ ನೋನ್ ಅಬೌಟ್ ಆರ್ ಫಿಲಮ್. ಇವಾಗ ಈ ಪ್ರೆಸ್ ಮೀಟ್ ಮೂಲಕ ಅಥವಾ ಒಂದಷ್ಟು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಮೂಲಕ ಅವ್ರಿಗೆ ನಮ್ಮ ಸಿನಿಮಾದ ಬಗ್ಗೆ ಏನೋ ಗೊತ್ತಿದೆ. ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೂ ಇಟ್ಸ್ ನಾಟ್ ಸೋಷಿಯಲ್ ಸರ್ವಿಸ್ ಅಲೋನ್ ಅಲ್ವಾ, ಅಂದ್ರೆ ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್, ಇಟ್ಸ್ ಅ ಬಿಸ್ನೆಸ್. ಸೊ ಹಂಗಾಗಿ ಬಿಫೋರ್ ಗೋಯಿಂಗ್ ಟು ಪ್ರೆಸೆಂಟರ್ಸ್ ನಮ್ಮ ಸಿನಿಮಾ ಒಂದು ಟಾಕ್ ಆಗ್ಲಿ ಅನ್ನೋದು ಒಂದು ಆಸೆ ಇದೆ. ಅಂಡ್ ದೆನ್ ಫಾರ್ಚುನೇಟ್ಲಿ ಯಾರು ಪ್ರೊಡ್ಯೂಸರ್ಸ್ ಪ್ರೆಸೆಂಟರ್ಸ್ ಆನ್ ಬೋರ್ಡ್ ಆದ್ರೆ, then before going to any OTT aggregators or OTT decision makers after theatrical run, they should have heard about our film ಅನ್ನೋದು ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ ಆಗಿದೆ, ನಮ್ಮ ಸ್ಟ್ರಾಟಜಿ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅಂಡ್ ಇನ್ನೊಂದು ಏನಂದ್ರೆ, ಐ ವಾಸ್ ಟೆಲಿಂಗ್ ರೋಷನ್, ಈ ಟೀಸರ್ ಏನ್ ಇವತ್ತು ಲಾಂಚ್ ಮಾಡಿದ್ವಿ, ವಿ ನಾಟ್ ಲಾಂಚಿಂಗ್ ದಿಸ್ ಆನ್ ಯೂಟ್ಯೂಬ್, ಡೈರೆಕ್ಟ್ ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ. ಅದೇ ನಾವು ಹೊಸಬ್ರಾಗಿ ಯೂಟ್ಯೂಬ್ ಅಲ್ಲಿ ಹಾಕಿ ಲಿಂಕ್ ಹಾಕಿದ್ರೆ ಆಡಿಯನ್ಸ್ ಅಷ್ಟು ಪೇಷನ್ಸ್ ಇರಲ್ಲ. ಆ ಲಿಂಕ್ ಕ್ಲಿಕ್ ಮಾಡೋ, ಯೂಟ್ಯೂಬ್ ಓಪನ್ ಆಗಿ ಅಲ್ಲೊಂದು ಆಡ್ ಬಂದು, ಸ್ಕಿಪ್ ಆಡ್ ಬಂದು, ಬಫರ್ ಆಗಿ, ಅದೇ ದೊಡ್ಡವ್ರು ಮಾಡಿದ್ರೆ ನೋಡ್ತಾರೆ. ಸೊ ನಾನು ಎಷ್ಟೊಂದು ಜನ ನೋಡಲ್ಲ. ಅದೇ ಇನ್ಸ್ಟಾ ರೀಲ್ ಅಲ್ಲಿ ಬಂದ್ರೆ ಪುಷ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು 5 seconds ಹೋಗಿದ್ರೆ ಅದರಲ್ಲಿ ಆಯ್ತು ಬಿಡು ಏನೋ ಮಾಡಿಯಾರಲ್ಲ ಅಂದ್ಬಿಟ್ಟು ಒಂದು 10 seconds ಅಂದ್ರೂ ನಾನು ಕೊಡ್ತೀನಿ. ಸೊ ಹಂಗಾಗಿ ಈ ತರ ಒಂದು ಮೈನ್ಯೂಟ್ ಲೆವೆಲ್ ಅಲ್ಲೂ ವರ್ಕ್ ಮಾಡಿದೀವಿ. ಆದಷ್ಟು ಹೆಂಗಾದ್ರೂ ಮಾಡಿ ವಿಲ್ ರೀಚ್ ದ ರೈಟ್ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡೋಣ. ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ಇಟ್ ವರ್ಕ್ಸ್. ಅದೇ ಎಂಡ್ ಆಫ್ ದ ಡೇ ಇಟ್ ಬಾಯ್ಲ್ ಡೌನ್ ಟು ಕಂಟೆಂಟ್. ಅಸ್ಯೂಮಿಂಗ್ ವಿ ಮೇಡ್ ಎ ಗುಡ್ ಫಿಲ್ಮ್, ಎಲ್ಲ ಜನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಕೂಡ ತುಂಬಾ ಅನ್ಕನ್ವೆನ್ಷನಲ್ ಆಗಿ ಇದೆ ಸ್ಟಾರ್ಟಿಂಗ್ ಇಂದನು. ವಿ ಆರ್ ನಾಟ್ ಫಾಲೋಯಿಂಗ್ ಎನಿ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಪ್ಯಾಟರ್ನ್. ಸೊ ಮೇನ್ಲಿ ಏನಕ್ಕೆ ಅಂದ್ರೆ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಬೇಕು, ನಮ್ಮ ಸಿನಿಮಾದ ಹೆಸರು ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋದೊಂದು ಥಾಟ್ ಇತ್ತು. ಆಮೇಲೆ ಅದಾದ್ಮೇಲೆ ಓಕೆ ಕಂಟೆಂಟ್ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋ ಥಾಟ್ ಇತ್ತು. ಸೊ ನಾವು ಎಲ್ಲರೂ ಮಾಡೋದನ್ನ ನಾವು ಮಾಡಿದ್ರೆ ವಿಲ್ ಗೆಟ್ ಲಾಸ್ಟ್ ಇನ್ ದ ಕ್ರೌಡ್ ಅಂತ ಒಂದು ದಟ್ ಇಸ್ ಸಮಥಿಂಗ್ ದಟ್ ವಿ ಆಲ್ವೇಸ್ ಡಿಸ್ಕಸ್ಡ್, ಮೀ ಅಂಡ್ ಧೀರಜ್. ಸೊ ತುಂಬಾ ಡೀಟೇಲ್ಡ್ ಆಗಿ ಮಾರ್ಕೆಟ್ ಸ್ಟಡಿ ಮಾಡಿ, ಬೇರೆಯವರೆಲ್ಲ ಏನೇನ್ ಮಾಡಿದ್ದಾರೆ ಅದೆಲ್ಲ ಸ್ಟಡಿ ಮಾಡಿ, ವಿ ಆಲ್ವೇಸ್ ಥಿಂಕ್ ಆಫ್ ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ದ ಫಿಲ್ಮ್. ಸೊ ನಾವು ಈ ಟೀಸರ್ ಕೂಡ ನಾವು ಇನ್ಸ್ಟಾಗ್ರಾಮ್ ಲಾಂಚ್ ಮಾಡೋದು, ದಟ್ ಇಸ್ ಆಲ್ಸೋ ಒನ್ ಆಫ್ ವೆರಿ ಇಂಪಾರ್ಟೆಂಟ್ ಅನ್ಕನ್ವೆನ್ಷನಲ್. ಅಂಡ್ ಇನ್ನೊಂದು ಆಫ್ಲೈನ್ ಮಾಡಕ್ ಶುರು ಮಾಡಿದ್ವಿ. ಒಂದು 20-25 ಜನ ತಂಡ ಕಟ್ಕೊಂಡು ಈ ನಾಟಕದವ್ರು ಹೇಗ್ ಮಾಡ್ತಾರೆ, ನಮ್ ಸುಮಾರು ಜನ ನಮ್ಮ ಟೀಮಲ್ಲಿ ನಾಟಕದವ್ರು ಇದ್ದಾರೆ. ಸೊ ಅವರು ಆಫ್ಲೈನ್ ಪ್ಯಾಂಪ್ಲೆಟ್ಸ್ ಕೊಟ್ಟು ಈ ಮಾರ್ಕೆಟ್ ಮಾಡೋರು. ನಾವು ವೈ ಡೋಂಟ್ ವಿ ಇಂಪ್ಲಿಮೆಂಟ್ ದ ಸೇಮ್ ಸ್ಟ್ರಾಟಜಿ ಫಾರ್ ಫಿಲ್ಮ್ಸ್ ಅಂದ್ಬಿಟ್ಟು ನಮ್ಮ ಫಿಲ್ಮ್ ಕ್ಲಬ್ ಮೂಲಕ 8 ಡಿಸ್ಟ್ರಿಕ್ಟ್ಸ್ ಅಲ್ಲೂ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ರೀಸೆಂಟ್ಲಿ ಸೂರಿ ಸರ್ ಕೋಇನ್ಸಿಡೆಂಟ್ಲಿ ವಿದ್ಯಾರ್ಥಿ ಭವನ್ ಹತ್ರ ಸಿಕ್ಕಿ
ಅವರು ಅಪ್ರಿಶಿಯೇಟ್ ಮಾಡಿದ್ರು, ಇಲ್ಲ ಈ ತರ ಡೈರೆಕ್ಟ್ಲಿ ನಾವು ಆಡಿಯನ್ಸ್ ನ ಮೀಟ್ ಆಗಿ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಪರ್ಸನಲ್ ಕನೆಕ್ಟ್ ಬರುತ್ತೆ. ನಮ್ಮ ಉದ್ದೇಶನೂ ಅದೇ ಆಗಿತ್ತು. ಸೂರಿ ಸರ್ ಗೇವ್ ಅ ವ್ಯಾಲಿಡೇಷನ್ ಫಾರ್ ದಟ್, ನೀವು ರೈಟ್ ಡೈರೆಕ್ಷನ್ ಎಲ್ಲಿರಾ ಮಾಡಿ ಅಂತ. ಅದೇನಂದ್ರೆ ವಿ ವಾಂಟ್ ಟು ಎವ್ರಿಥಿಂಗ್ ಪಾಸಿಬಲ್ ಟು ರೀಚ್ ಅವರ್ ಟಾರ್ಗೆಟ್ ಆಡಿಯನ್ಸ್. ಅದೇ ಬಿಯಾಂಡ್ ಎವ್ರಿಥಿಂಗ್ ಇಟ್ಸ್ ಕಂಟೆಂಟ್. ಅದೇ ನಮ್ಗೆಲ್ರಿಗೂ ಗೊತ್ತಿರೋ ಬ್ಲಿಂಕ್ ಅನ್ನೋ ಚಿತ್ರ 6 ಥಿಯೇಟರ್ ರಿಲೀಸ್ ಆಗಿ 80 ಥಿಯೇಟರ್ ಹೋಯ್ತು ವಿತ್ ಬೇರ್ ಮಿನಿಮಮ್ ಮಾರ್ಕೆಟಿಂಗ್. ಸೊ ದಟ್ಸ್ ದ ಪವರ್ ಆಫ್ ಕಾಂಟೆಂಟ್. ನಾವಿಲ್ಲಿ ಸ್ಟೇ ಸರ್ಕಸ್ ಮಾಡಲ್ ಕಂಟೆಂಟ್ ಬಿದ್ದೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಹೋಪಿಂಗ್ ದಟ್ ಇಟ್ಸ್ ಗುಡ್. ಫಿಂಗರ್ಸ್ ಕ್ರಾಸ್. ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರೂ ಬೆಂಬಲ ಇರಬೇಕು. ಥ್ರೂ ಯು ವಿ ಕ್ಯಾನ್ ರೀಚ್ ಅವರ್ ಪೀಪಲ್ ಅಂತ ವಿ ಆರ್ ರಿಯಲಿ ಹೋಪಿಂಗ್. ಥ್ಯಾಂಕ್ ಯು.